ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ. ನಿನ್ನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ದೇವಾನಿ ಅವರು ಅರೆಸ್ಟ್ ಆಗಲೇಬೇಕು ಅಂತ ಹೇಳ್ತಾರೆ. ದೇವಾನಿ ಇದ್ದಳು, ಆಯಿತು ಕಣೋ ಆಯಿತು, ನನ್ನ ಮೇಲೆ ನಿನಗೆ ಏನೋ ದ್ವೇಷ ಅಂತ ಅನಿಸುತ್ತೆ, ಅರೆಸ್ಟ್ ಆಗ್ತೀನಿ, ನೀನು ಹೇಳ್ದಂಗೆ ಕೇಳ್ತೀನಿ, ಆದರೆ ನನ್ನ ಮಗಳಿಗೆ ದಾರೆ ಉಯ್ಯೋಕ್ಕೆ ಒಂದು ಅವಕಾಶ ಮಾಡಿಕೊಡೋ. ಇನ್ನೊಂದು 10 ನಿಮಿಷದಲ್ಲಿ ಮದುವೆ ಮುಹೂರ್ತ ಇದೆ, ಆ ಮದುವೆ ಆಗ್ತಿದ್ದಂಗೆ ನೀನು ಎಲ್ಲಿಗೆ ಕರೆದ್ರೂ ಬಂದ್ಬಿಡ್ತೀನಿ ಕಣೋ ಅಜಿತ, ದಯವಿಟ್ಟು ಇದೊಂದಕ್ಕೆ ಅವಕಾಶ ಮಾಡಿಕೊಡೋ. ಈ ಒಂದು ಮುಹೂರ್ತ ಬಿಟ್ಟರೆ ನನ್ನ ಮಗಳಿಗೆ ಮದುವೆನೇ ಆಗಲ್ಲ. ನೀನು ಎಲ್ಲಿಗೆ ಕರಿತೀಯೋ ಅಲ್ಲಿಗೆ ಬರ್ತೀನಿ, ಇನ್ವೆಸ್ಟಿಗೇಷನ್ಗೆಲ್ಲನೂ ಸಹ ನಾನು ಇದು ಮಾಡ್ತೀನಿ, ದಯವಿಟ್ಟು ಒಂದು ಅವಕಾಶ ಕೊಡು ಅಂದಾಗ ಈ ಕಡೆ ಅಜಿತ್ ಮುಗ ಏನು ನೋಡಲ್ಲ, ಕೈಯಲ್ಲಿದೆ ಬೇಡಿನ ತೆಗೆದು ದೇವಯಾನಿ ಮುಂದೆ ಇಡ್ತಾರೆ. ಸೊ ದೇವಯಾನಿಗೆ ಅರ್ಥ ಆಗುತ್ತೆ ಅಜಿತ್ ಅವರು ಈ ಮದುವೆ ನಡಲಿಕ್ಕೆ ನಾನು ಇರೋಕ್ಕೆ ಬಿಡಲ್ಲ ಅನ್ನೋದು. ಸೊ ದೇವಯಾನಿ ಕುದೀತಾ ಇರ್ತಾಳೆ, ಸೊ ದ್ವೇಷ ತುಂಬ್ಕೊತಾ ಇರ್ತಾಳೆ. ಇನ್ನು ದೇವಯಾನಿ ಕೈಗೆ ಕೋಳನ್ನು ಹಾಕಿ ಅಲ್ಲಿಂದ ಹೇಳ್ಕೊಂಡು ಹೋಗೋಷ್ಟರಲ್ಲಿ ಇನ್ನು ಅಂಜನ ಇದ್ದಳು, ಅಮ್ಮ ಅಂತೇಳ್ಬಿಟ್ಟು ತುಂಬ ಕಣ್ಣೀರಾಗ್ತಿರ್ತಾಳೆ. ಅಂಜು ಏನು ಮಾಡಿದ್ರು ದೇವಯಾನಿ ಮಾಡಿರೋ ತಪ್ಪನ್ನ ಇದು ಮಾಡೋಕ್ಕಾಗತ್ತಾ? ಸೊ ಅಜಿತ್ ದೇವಯಾನಿನ ಹೇಳ್ಕೊಂಡು ಅಲ್ಲಿಂದ ಹೋಗ್ತಿದ್ದಂಗೆ ಈ ಅಂಜು ಅಲ್ಲೇ ಕುಸ್ತು ಬಿದ್ದು ಅಮ್ಮ ಅಂತೇಳ್ಬಿಟ್ಟು ಓಡೋಗಿ ರೂಮಲ್ಲಿ ಬಿದ್ದು ಅಳ್ತಾ ಇರ್ತಾಳೆ. ಇನ್ನು ನಚ್ಚಿ ಬಂದು ಅಂಜು ಸಮಾಧಾನ ಮಾಡ್ಕೊ, ಏನೂ ಆಗಿಲ್ಲ, ಅತ್ತೆ ಬರೀ ಆರೋಪಿ ಅಷ್ಟೇ ಅಂದಾಗ, ಇಲ್ಲ ನನ್ನ ಮದುವೆ ಆಗಲ್ಲ ಅಂತ ಅಮ್ಮ ಯಾವತ್ತೂ ನಂಗೆ ಗೊತ್ತಿತ್ತು, ಅಮ್ಮನೂ ಅರೆಸ್ಟ್ ಆಗ್ಬಿಟ್ರು, ಇನ್ನು ಯಾರು ಮದುವೆ ಆಗ್ತಾರೆ, ಕೊಲಗಾತಿ ಮಗಳು ಅಂತ ಅಂತಾರೆ, ಅದಕ್ಕಿಂತ ನಾನೆಲ್ಲಾದ್ರೂ ಊರು ಬಿಟ್ಟು ಹೊರಟೋಗ್ಬಿಡ್ತೀನಿ ನಚ್ಚಿ ಅಂತೇಳ್ಬಿಟ್ಟು ಒದ್ದಾಡ್ತಿರ್ತಾಳೆ. ಭೂಮಿ ಬಂದು, ನೋಡು ಈಗ ದೇವಯಾನಿ ಅಮ್ಮ ಬರೀ ಆರೋಪಿ ಅಷ್ಟೇ, ಸಾಹೇಬ್ರು ಕರ್ಕೊಂಡೋಗಿದ್ದಾರೆ, ಕರ್ಕೊಂಬರ್ತಾರೆ, ನಾನು ಈ ಸ್ಥಾನನ ಅನುಭವಿಸಿದ್ದೀನಿ, ಈ ಪರಿಸ್ಥಿತಿನ, ನಮ್ಮಮ್ಮನ ಕೊಲೆಗಾತಿ ಅಂತ ಕರ್ಕೊಂಡೋಗಿರ್ಲಿಲ್ವಾ, ನಾವೇನು ಅಂತ ನಂಗೆ ಅರ್ಥ ಆಗುತ್ತೆ ಅಂಜನ, ಅದಕ್ಕೆ ಈ ಥರ ಎಲ್ಲ ಮಾತಾಡಬಾರ್ದು ಅಂದಾಗ, ಇಲ್ಲ ನಚ್ಚಿ ನಾನು ಊರು ಬಿಟ್ಟು ಹೋಗ್ಬಿಡ್ತೀನಿ, ಬೇಡ ಕೊಲೆಗಾತಿ ಮಗಳು ಊರು ಬಿಟ್ಟೋದ್ಲು ಅಂತಾರೆ, ನಾನು ಏನಾದರೂ ಮಾಡ್ಕೊಂಬಿಡ್ತೀನಿ, ಸತ್ತೋದ್ರೆ ಕೊಲೆಗಾತಿ ಮಗಳು ಸತ್ತೋದ್ಲು ಅಂತ ಅನ್ಕೊತಾರೆ, ನಾನು ಸತ್ತೋಗ್ಬಿಡ್ತೀನಿ ನಚ್ಚಿ, ನೀನು ಬೇರೆ ಯಾರನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರು, ಈ ಮದುವೆ ಯಾರು ಮಾಡಿಸಲ್ಲ ಅಂತ ಚೆನ್ನಾಗಿ ಗೊತ್ತು, ಮಾಡಬೇಕಾಗಿತ್ತು ಅಮ್ಮನೇ ಜೈಲು ಸೇರಿದ್ದಾಳೆ, ಇನ್ನು ಯಾರು ಮಾಡಿಸ್ತಾರೆ ನನಗೆ ಮದುವೆ ಅಂತೇಳ್ಬಿಟ್ಟು ಚಾಕು ತಾಂಡು ಸಾಯಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ನಚ್ಚಿ ಹಗ್ ಮಾಡ್ಕೊಂಡು, ಅಂಜು ನಾನು ನಿನ್ನ ಕೈ ಬಿಡಲ್ಲ ಸುಮ್ಮನಿರು ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾನೆ. ಅಂಜು ನಿನ್ನ ಮದುವೆನ ನಾವೆಲ್ಲರೂ ನಿಂತ್ಕೊಂಡು ಮಾಡ್ತೀವಿ, ಇದೇ ಮುಹೂರ್ತದಲ್ಲಿ ನಾನು ನಿಮ್ಮನ್ನ ಮದುವೆ ಮಾಡಿಸ್ತೀನಿ ಅಂತ ಭೂಮಿ ಮಾತನ್ನ ಕೊಡ್ತಾಳೆ. ಈ ಕಡೆ ನಮ್ಮ ಮನೇಲಿ ರಾಮಣ್ಣ, ಸಂಗೀತ, ಶೇಷವ ಎಲ್ಲರೂ ಸಹ, ಅಲ್ಲ ಅಮ್ಮನಂತೆ ಮಗಳು ನೂಲು ಅಂತ ಹೇಳಲ್ವ ಗಾದೆನ, ಸೊ ಹಂಗೆ ಸೀರೆ ಅಂತೆ ನೂಲು, ಅಮ್ಮನಂತ ಮಗಳು, ಇಂಥ ಹುಡುಗಿನ ನಮ್ಮನೆಗೆ ಸೊಸೆ ಮಾಡ್ಕೊಳೋದು ಬೇಡವೇ ಬೇಡ, ಆ ದೇವರೇ ತಪ್ಪಿಸಿದ್ದಾನೆ ಅನ್ಸ ಅನಿಸುತ್ತೆ. ಆ ದೇವಯಾನಿ ಇಷ್ಟು ದಿನ ಶ್ರವಣ್ ಕುಟುಂಬಕ್ಕೆ ಇಷ್ಟೊಂದೆಲ್ಲ ಸರ್ವನಾಶ ಮಾಡಿ ಇದೇ ಮನೆಯಲ್ಲಿ ಇದ್ದಾಳೆ ಅಂದರೆ ಎಂಥ ಗೋಮುಖ ವ್ಯಾಘ್ರ, ಅಂತ ಸೊಸೆನೇ ಬೇಡ ನಿಮಗೆ ಅಂತೇಳ್ಬಿಟ್ಟು, ಅಣ್ಣ ಬೇಡ ಕಣೋ ಈ ಮದುವೆ ಅಂತೇಳ್ಬಿಟ್ಟು ಕೇಶವ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಅಜ್ಜಿ ಹೇಳ್ತಿರ್ತಾರೆ, ಇನ್ನು ನಮ್ಮ ಅಜ್ಜಿ ಇದ್ದಾರಲ್ಲ, ಸೊ ಊರಿಂದ ಬಂದಿರ್ತಾರ, ನಿಂಗವಜ್ಜಿ, ಹೇ ಭ್ರಮರ ಯಾಕೆ ಅಳ್ತಿದ್ಯಾ, ಮುಂಚೆನೇ ಗೊತ್ತಾಗಿದೆ, ಇಂಥವ್ರನ್ನೆಲ್ಲ ನಂಬೋಕ್ಕಾಗಲ್ಲ, ನೋಡು ನನ್ನ ಅಳಿಯ ರಾಜೇಂದ್ರ ನನ್ನ ಜೊತೆನೇ ಇದ್ಕೊಂಡು ಎಷ್ಟೊಂದೆಲ್ಲ ಕೇಳಿ ಬಯಸ್ತಾ, ಅದೇ ಥರ ಇವರು ಮಾಡಿದಾರಷ್ಟೇ, ಇಂಥವ್ರನ್ನ ಮದುವೆ ಮಾಡ್ಕೊಳ್ಳೋದು ಅಷ್ಟು ಸರಿಯಲ್ಲ ಅಂತೇಳ್ಬಿಟ್ಟು ಈ ಕಡೆ ಅಜ್ಜಿನೂ ಸಹ ಹೇಳ್ತಾ ಇರ್ತಾರೆ. ಆಯಿತು ಸರಿ, ನೀವು ಹೆಂಗೆ ಹೇಳ್ತಿರೋ ಹಂಗೆ ಈ ಮದುವೆ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ನೀನೇನು ಹೇಳ್ತೀಯ ಸಂಗೀತ ರಾಮ್ ಅಂದಾಗ, ನಾವು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಜಿತ್ ಬಂದ ಮೇಲೇ ಇದಕ್ಕೆ ತೀರ್ಮಾನ ತೊಗೋಬೇಕು ಅಂದಾಗ ಇನ್ನು ಭೂಮಿ ಬಂದು, ನೀವೆಲ್ಲ ಏನು ಮಾತಾಡ್ತಿದ್ದೀರಾ, ಈಗ ನಮ್ಮಮ್ಮ ಜೈಲಲ್ಲಿದ್ದಾರೆ, ಹಂಗಂತ ನಾನು ಕೊಲೆಗಾತಿನ, ಪಾಪ ಅಂಜು ಏನು ಮಾಡ್ತಾಳೆ, ಈ ಕಡೆ ದೇವಯಾನಿ ಅಮ್ಮ ಆರೋಪಿ ಅಷ್ಟೇ, ಅವರೇ ಇದು ಮಾಡಿದ್ದಾರೆ ಅಂತ, ಕ್ರೈಮ್ ಮಾಡಿದ್ದಾರೆ ಅಂತ ಏನೂ ಇಲ್ಲಲ್ವಾ, ದೊಡ್ಡ ಸಾಹೇಬ್ರೆ ಬನ್ನಿಲಿ, ಹೀಗೆ ಹೋಗಿ ದೇವಯಾನಿ ಅಮ್ಮನ ಬಿಡಿಸ್ಕೊಂಡು ಬೇಲ್ ಕೊಟ್ಟು ಬಿಡಿಸ್ಕೊಂಬರೋಣ, ಪಾಪ ಅಂಜನ ನೋವನ್ನ ನೋಡೋಕ್ಕಾಗ್ತಿಲ್ಲ ಅಂದಾಗ, ಹೌದು ಪಾಪ ಅಂಜು ಮದುವೆ ಎಷ್ಟು ಸತಿ ಮುರಿದು ಬಿದ್ದಿದೆ, ಅವಳಿಗೆ ಎಷ್ಟು ನೋವಾಗಿದೆಯೋ, ಅಂಜು ಆ ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳ್ಬಿಟ್ಟು ಈ ಕಡೆ ಅಪೇಕ್ಷನೂ ಹೇಳ್ತಾ ಇರ್ತಾಳೆ. ಮೊದಲು ಈ ಮದುವೆ ಆಗೋಗ್ಬಿಡ್ಲಿ, ಆಮೇಲೆ ಬೇರೆದನ್ನೆಲ್ಲ ನೋಡೋಣ, ಹೇಳಿ ದೊಡ್ಡ ಸಾಹೇಬ್ರೆ ನೀವು ಬೇಲ್ ಕೊಡ್ತೀರಲ್ವಾ ಅಂತೇಳ್ಬಿಟ್ಟು ಶ್ರವಣ್ ಕೇಳ್ತಾರೆ. ಶ್ರವಣ್ ಏನೂ ಮಾತಾಡಲ್ಲ, ಎದ್ದು ಬಂದುಬಿಡ್ತಾರೆ. ಇನ್ನು ಅತ್ತೆ ನೀವಾದರೂ ಹೇಳಿಯತ್ತೆ, ಈ ಅಂಜುನ ಮದುವೆ ಮಾಡ್ಕೊಳ್ಳೋಣ ಇದೇ ಮುಹೂರ್ತದಲ್ಲಿ ಅಂದಾಗ, ನೋಡು ಭೂಮಿ ನಾನು ಏನು ಹೇಳಲ್ಲ, ಅಜಿತ್ ಮನೆ ಬರೋವರೆಗೂ ನನ್ನ ತೀರ್ಮಾನ ಏನೂ ಇಲ್ಲ, ಈ ಮದುವೆ ಬಗ್ಗೆ ನಾನು ಏನು ಕೇಳಬೇಡ ಅಂತ ಸಂಗೀತನೂ ಕದ್ರು ಬಿಡ್ತಾರೆ. ಇನ್ನು ಎಲ್ಲರೂ ಈ ರೀತಿ ಅಂದಮೇಲೆ ಭೂಮಿ ತಾನೇ ಏನು ಮಾಡ್ತಾಳೆ. ಇನ್ನು ಈ ಕಡೆ ಸ್ಟೇಷನಲ್ಲಿ ದೇವಯಾನಿ ಮೇಲೆ ಅಂದರೆ ದೇವಯಾನಿ ಹತ್ರ ಸೊ ಎಲ್ಲ ವರದಿನ ತೊಗೊಳಕ್ಕೆ ಅಂಜಿತ್ ಮುಂದಾಗ್ತಾರೆ. ಅತ್ತೆ ಮೊದಲು ಭೂಮಿನ ನೀವು ತೆಪ್ಪದಿಂದ ತಳ್ಳಿದ್ದೇನಕ್ಕೆ ಅಂದರೆ ಅಂಜನೂ ನಾನು ಮದುವೆ ಆಗಲಿಲ್ಲ ಅಂತ ಅದಕ್ಕೆ ರೀಸನ್ ಇದೆ, ಆದರೆ ಶಾರದತ್ತೆ ಮೇಲೆ ಈ ಥರ ಬುಲೆಟಿಂದ ಅಟ್ಯಾಕ್ ಮಾಡಿರೋದಕ್ಕೆ ಏನು ರೀಸನ್ ಇದೆ ಇದು ನಾನು ತಿಳ್ಕೊಬೇಕು ಅಂದಾಗ, ನೋಡೋ ಅಜಿತ್ ಅಂದಾಗ, ನೋಡಿ ನೀವು ನನ್ನ ಅಜಿತ್ ಅನ್ಬೇಡಿ, ನಾನಿಲ್ಲಿ ಇನ್ಸ್ಪೆಕ್ಟರ್ ಆಗಿ ಸಿದ್ಲಘಟ್ಟ ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್ ಅಂದಾಗ, ಓಕೆ ಸರ್, ನನಗೆ ಶಾರದಕ್ಕನ ಮೇಲೆ ಯಾಕೋ ಕೋಪ, ಅವ್ರ ಮೇಲೆ ಯಾಕೋ ದ್ವೇಷ, ಅವರು ನನಗೆ ತಾಯಿ ಸ್ಥಾನ ಕೊಟ್ಟಿದ್ದಾರೆ, ನಾನು ಯಾಕೆ ಅವ್ರನ್ನ ಶೂಟ್ ಮಾಡಲಿ ಅಂತಂದಾಗ, ನೋಡಿ ಸಾಕ್ಷಿಗಳೆಲ್ಲ ನಿಮ್ಮ ಪರವಾಗಿ ಸಿಕ್ಕಿರೋದ್ರಿಂದ ನೀವೇ ಆರೋಪಿ ಅಂತ ನಾವು ಸಾಬೀತುಪಡಿಸಿದ್ದೀವಿ ಅಂತ ಅಜಿತ್ ಹೇಳ್ತಾರೆ. ಸಾಕ್ಷಿಗಳೆಲ್ಲ ಸಿಕ್ಕಿರ್ಬೋದು, ಆದರೆ ನಮ್ಮ ಗಂಡ ನಿಮ್ಮ ಜಗಪ್ಪ ಸಾರಿ ರಮಣ್ ಸತ್ತೋದ್ಮೇಲೆ ಶಾರದತ್ತೆ ನನಗೆ ತಾಯಿ ಸ್ಥಾನ ಕೊಟ್ಟು ನೋಡ್ಕೊಂಡಿದ್ದಾರೆ, ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಶೂಟ್ ಮಾಡಿಲ್ಲ ಅಜಿತ್ ಅಂದ್ಬಿಟ್ಟು ದೇವಯಾನಿ ಹೇಳ್ತಿರ್ತಾರೆ. ನೀವೇನೇ ಹೇಳಿದ್ರು ಸಾಕ್ಷಿಗಳೆಲ್ಲ ನಿಮ್ಮ ವಿರುದ್ಧವಾಗಿದ್ದಾವೆ, ಸೊ ನೀವೇ ಆರೋಪಿ ಅನ್ನೋದಾಗುತ್ತೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಹೇಳಿ ಅದು ಯಾವ ಕಾರಣಕ್ಕೆ ನೀವು ಶಾರದತ್ತೆ ಮೇಲೆ ಫೈರ್ ಮಾಡಿದ್ರಿ ಅಂತೇಳ್ಬಿಟ್ಟು ರೆಕಾರ್ಡ್ ಇಕ್ಕಿರ್ತಾರೆ. ಯಾಕೋ ಈ ಥರ ಎಲ್ಲ ಮಾತಾಡ್ತೀಯಾ, ಅವ್ರ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ ಕಣೋ, ಇವತ್ತು ನನ್ನ ಮಗಳು ಮದುವೆ ಇತ್ತು ಅಂತ ನಾನು ಒದ್ದಾಡ್ತಿದ್ದೀನಿ ಅಂದ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ.
ಮನೇಲಿ ಎಲ್ಲರೂ ಸಹ ತೀರ್ಮಾನ ಮಾಡ್ತಿರ್ತಾರೆ. ಅಜಿತ್ ಮನೆಗೆ ಬರ್ತಾರೆ. ದೇವಯಾನಿ ಏನು ಸತ್ಯ ಹೇಳಲ್ಲ. ಇನ್ನು ಅಂಜು ಬಂದು, ಅಜಿತ್ ನಾನು ನಮ್ಮಮ್ಮ ಏನೇ ತಪ್ಪು ಮಾಡಿದ್ರು ಈ ಮನೆಗೆ ಸೊಸೆಯಾಗಿ ಬದ್ಧವಾಗಿರ್ತೀನಿ. ನಮ್ಮಮ್ಮ ತಪ್ಪು ಮಾಡಿರೋದೇ ಆದರೆ ಅವ್ರ ಮುಖನೂ ನಾನು ನೋಡಲ್ಲ. ನಮ್ಮಮ್ಮ ತಪ್ಪು ಮಾಡಿಲ್ಲ ಅಂದರೆ ಅಮ್ಮ ಅಂತ ಒಪ್ಕೋತೀನಿ. ಒಂದು ಅವಕಾಶ ಕೊಡು, ನಚ್ಚಿನ ಮದುವೆ ಆಗಿ ಈ ಮನೇಲಿ ಬಾಳ್ವೆ ನಡೆಸೋಕೆ ಅಂತ ಹೇಳ್ಬಿಟ್ಟು ಅಂಜನಾ ಅಜಿತ್ ಹತ್ರ ಕೈ ಮುಗಿದು ಕೇಳ್ಕೊತಾಳೆ. ಇನ್ನು ಅಜಿತ್ ಹತ್ರ ಭೂಮಿ ಬಂದು, ಸಾಹೇಬ್ರೆ ನಾವು ನೀತಿ ಪ್ರಕಾರ ನಡಿಬೇಕು. ಅಂಜು ಮದುವೆ ನಚ್ಚಿ ಜೊತೆ ಆಗಲೇಬೇಕು. ಪಾಪ ಅವ್ರಿಗೆ ಅಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಇದೊಂದು ಅವಕಾಶ ಮಾಡಿಕೊಡಿ, ಅವರಿಬ್ಬರಿಗೆ ಮದುವೆ ಮಾಡಿಸಿ ಅಂತ ಹೇಳ್ಬಿಟ್ಟು ಭೂಮಿ ಎಲ್ಲರ ಒಪ್ಪಿಗೆನೂ ಪಡ್ಕೋತಾಳೆ. ಸರಿ ಆಯಿತು, ಅಂಜನಂಗೆ ನಚ್ಚಿ ಮದುವೆ ಮಾಡ್ಕೊಳ್ಳಿ. ಆದರೆ ಅತ್ತೆ ಇನ್ನೂ ಆರೋಪಿಯಾಗೇ ಇದ್ದಾರೆ, ಅವ್ರು ಯಾವುದೇ ಸತ್ಯ ಆಚೆ ಬಿಡ್ತಿಲ್ಲ ಅಂದ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾರೆ. ಒಟ್ಟಿನಲ್ಲಿ ಅಂಜು ಮತ್ತು ನಚ್ಚಿ ಮದುವೆ ಮಾಡಲಿಕ್ಕೆ ಭೂಮಿ ಪರದಾಡಿ ಅವರಿಬ್ಬರು ಮದುವೆನ ಮಾಡಿಸ್ತಾಳೆ ಎಲ್ಲರ ಸಮ್ಮುಖದಲ್ಲಿ. ಸೊ ಆದರೆ ದೇವಯಾನಿ ಸೆಲ್ಲಲ್ಲೇ ಇದ್ದಾಳೆ. ದೇವಯಾನಿನ ಬಿಡಿಸೋಕ್ಕೆ ಈಗ ಅನಾಮಿಕ ವ್ಯಕ್ತಿ ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಿಲ್ಲ. ದೇವಯಾನಿನ ಬಿಡಿಸಿದ್ರೆ ಇನ್ನೂ ಈ ಮನೆ ಮೇಲೆ ದ್ವೇಷ ಜಾಸ್ತಿ ಆಗೋದು ಗ್ಯಾರಂಟಿ. ಈ ಅಂಜನ ಮಾತು ಕೊಡ್ತಿದ್ದಾಳೆ, ನಾನು ನಮ್ಮ ಅಮ್ಮನ ಪರವಾಗಿ ಹೋಗಲ್ಲ ಅಂತ. ಇವಳು ದೊಡ್ಡ ಕೇಳಿ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಸೊ ಮುಂದೆ ಏನೆಲ್ಲ ಮಾಡ್ತಾಳೆ ಭೂಮಿ, ಇಷ್ಟೊಂದೆಲ್ಲ ಇದು ಮಾಡಿ ಮದುವೆ ಮಾಡಿಸ್ತಿದ್ದಾಳೆ. ಮುಂದೆ ಏನು ಮಾಡ್ತಾಳೋ ಗೊತ್ತಿಲ್ಲ, ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.